ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಮಹಿಗೆ ಹುಷಾರಿರೋದಿಲ್ಲ. ಅವ್ರ ತಮ್ಮಗೆ ಹರಿಗೆ ನೋಡ್ಕೊಂಡಿರೋ, ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಮುತ್ತುರಾಜ್ ಹೇಳಿರ್ತಾನೆ. ಅವನು ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಹೋಗಿರ್ತಾನೆ. ಹರಿನೂ ಒಪ್ಕೊಂಡಿರ್ತಾನೆ, ನಾನು ನೋಡ್ಕೊಂಡಿರ್ತೀನಿ ಬಿಡೋಣ, ನೀನು ಹೋಗು ಅಂತ. ಇಲ್ಲಿ ಮಹಿ ಮತ್ತು ಅವ್ರ ಅಣ್ಣಂಗೆ ಹೇಳ್ತಾನೆ, ಹೋಗೋಣ, ನೀನು ಅಷ್ಟೇ ನೋಡ್ಕೊತೀಯ ಅಂತ ಬೈತಾನೆ. ಆಯಿತು ಬಿಡೋ, ನಿಮ್ಮ ಅತ್ತಿಗೆಗೆ ಕಾಲ್ ಮಾಡು ಅಂದರೆ ನಿನ್ನ ಒಳ್ಳೇದಕ್ಕೆ ಹೇಳಿದರೆ ನೀನೇನೇನೋ ಅನ್ಕೊತೀಯ, ಹೋಗು ಅಂತ ಹೋಗ್ಬಿಟ್ಟಿರ್ತಾನೆ. ಅಷ್ಟೊತ್ತಿಗೆ ಇನ್ನು ಕೆಲಸದಿಂದ ಮುತ್ತುರಾಜ್ ವಾಪಸ್ ಬರ್ತಾನೆ. ಮಹಿಗೆ ತುಂಬಾ ಜೋರಾಗಿ ಜ್ವರ ಬಂದಿರುತ್ತೆ. ಹರಿಗೆ ಹೇಳಿದ್ನೆಲ್ಲ ನೋಡ್ಕೊ ಅಂತ, ಆದ್ರೂ ನೋಡ್ಕೊಂಡಿಲ್ಲ, ಹಾಗೆ ಹೀಗೆ ಅಂತ ಎಲ್ಲರೂ ಒಬ್ರಿಗೊಬ್ರು ಜಗಳ ಆಡೋಕ್ಕೆ ಸ್ಟಾರ್ಟೇ ಮಾಡಿಬಿಡ್ತಾರೆ. ಕಂಠಿ ಮತ್ತು ಹರಿ ಅಂತರೂ ತುಂಬಾ ಜಗಳ ಆಡ್ಬಿಡ್ತಾರೆ. ಆಯಿತು, ಇನ್ನು ಬಾ ಮಹಿ, ಒಳಗಡೆ ಹೋಗಿ ಮಲ್ಕೋಬಾ, ರೆಸ್ಟ್ ತೊಗೋಬಾ, ಇವ್ರದ್ದು ಯಾವಾಗಲೂ ಇದ್ದಿದ್ದೆ ಅಂತ ಹೇಳಿ ಮುತ್ತುರಾಜು ಮಹಿನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇವರಿಬ್ಬರು ಹಾಗೆ ಮುಖ ನೋಡಿಕೊಂಡು ಸುಮ್ಮನೆ ತೆಪ್ಪಗೆ ನಿಂತ್ಕೊಂಡಿರ್ತಾರೆ. ನೆಕ್ಸ್ಟು ಈ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ರಾತ್ರಿ ಆಗಿರುತ್ತೆ. ಊಟ ಎಲ್ಲರೂ ಮುಗಿಸ್ಕೊಂಡು ಕೂತ್ಕೊಂಡಿರ್ತಾರೆ. ಮಹಿಗೆ ಹುಷಾರಿರಲ್ವಲ್ಲ, ಅವ್ರ ಅತ್ತಿಗೆ ನೆನಪು ತುಂಬ ಕಾಡ್ತಾ ಇರುತ್ತೆ. ಅತ್ತಿಗೆಗೆ ಕಾಲ್ ಮಾಡಿಬಿಡೋಣ ಅಂತ ಹೇಳಿ ಕಾಲ್ ಮಾಡ್ಕೊತಾನೆ. ಅದಕ್ಕೆ ಹೇಗಿದ್ದೀರಾ ಅದಕ್ಕೆ, ಮನೆಯಲ್ಲಂತರೂ ಒಂಚೂರು ಚೆನ್ನಾಗಿಲ್ಲ, ನೀವು ಹೋದ್ಮೇಲೆ ಇಲ್ಲಿ ತುಂಬ ಈಗ ನೀವು ನೋಡಿದ್ರಲ್ಲ ಎಲ್ಲ ಜಗಳ ಮತ್ತು ಅದೇ ರಗಳೆ ಅಂತ ಎಲ್ಲ ಹೇಳ್ತಾನೆ. ಇವಳಿಗೆ ಖುಷಿ ಮಾಡಿದನ, ಮಹಿ ಮಾಡಿದನ ಅನ್ನೋ ಸಂತೋಷ ಒಂದು ಕಡೆ ಆದರೆ, ಮನೇಲಿ ಈಗೆಲ್ಲ ನಡೀತಾ ಇದೆಯಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಅವಳಿಗೆ ತುಂಬ ಕಾಳಜಿ ಇರುತ್ತೆ, ಈ ಮನೆ ಅವಳಿಗೆ ಸಪೋರ್ಟ್ ಕೊಟ್ಟಿರೋದ್ರಿಂದ. ಹೌದಾ ಮಹಿ, ನಾನು ಬರ್ತೀನಿ ಬಿಡು ನೀನು ನೋಡೋಕ್ಕೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಮಹಿ ಖುಷಿ ಆಗ್ತಾನೆ, ಅದಕ್ಕೆ ಬಂದು ನೋಡ್ಕೊಂಡು ಹೋಗ್ತಾರಲ್ಲಪ್ಪ ಅಂತ. ಈ ಕಡೆ ಬೆಳಕರಿಯುತ್ತೆ. ಮಹಿ ಹುಷಾರಿಲ್ಲದೆ ಇರೋದ್ರಿಂದ ಇವಳು ಬೆಳಕರಿದ ತಕ್ಷಣವೇ ಗಂಧದ ಗುಡಿ ಮನೆ ಕಡೆ ರೆಡಿಯಾಗಿ ಬರ್ತಾಳೆ, ಮಹಿನ ನೋಡ್ಕೊಂಬರೋಣ ಅಂತ. ಇಲ್ಲಿ ಹರಿನೋ ರೆಡಿಯಾಗಿ ಏನೋ ಮಹಿ ಜ್ವರ ಬಿಡ್ತೇನೋ ಅಂತ ನೋಡ್ತಾನೆ. ಇನ್ನೂ ಸುಡ್ತಾ ಇದೆಯಲ್ಲೋ, ಬಾರೋ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಒಂದು ಆಟೋ ಸೌಂಡ್ ಕೇಳಿಸುತ್ತೆ. ಏನಿದು ಆಟೋ ಸೌಂಡ್ ಕೇಳಿಸ್ತಲ್ಲ, ಯಾರು ಬಂದಿರ್ಬೋದು ಅಂತ ಆಶ್ಚರ್ಯದಿಂದ ನೋಡ್ತಾರೆ. ಖುಷಿನೂ ಆಗುತ್ತೆ, ಅದಕ್ಕೆ ಬಂದಿರ್ಬೋದಾ ಅಂತ. ಈ ಕಡೆ ಕರೆಕ್ಟಾಗಿ ಅವಳೇ ಬಂದಿರ್ತಾಳೆ, ಚಂದನ. ಫಸ್ಟ್ ಎಂಟ್ರಿನೇ ಇವನು ಕಾಣಿಸ್ತಾನೆ, ನಟರಾಜು ಬೀಡಿ ಸೇದ್ತಾ ಇರ್ತಾನೆ. ಇವಳು ಬಂದ ತಕ್ಷಣ ನೋಡಿ ಗಾಬರಿಯಾಗಿ ಎದ್ರುಕೊಂಡು ಆ ಬೀಡಿ ಎಸ್ಬಿಡ್ತಾನೆ. ಇವಳು ಹಾಗೆ ನೋಡಿಕೊಂಡು ಮುಂದೆ ಹೋಗೋಣ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕಂಠಿ ಅದಕ್ಕೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ಈ ಕಡೆ ಅದಕ್ಕೆ ಬಂದಿರೋದ್ರಿಂದ ಎಲ್ಲರ ಮುಖದಲ್ಲೂ ಖುಷಿ ಆಗುತ್ತೆ. ಹರಿಗೂ ತುಂಬ ಸಂತೋಷ ಆಗುತ್ತೆ. ಏನು ಮಹಿ, ಇಷ್ಟೊಂದು ಜ್ವರ ಇದೆ, ಯಾಕೆ ಹೀಗೆಲ್ಲ ಮಾಡ್ಕೋತೀಯ, ಆರಾಮಾಗಿ ಹುಷಾರಾಗಿರ್ಬೋದಲ್ಲ ಅಂತ ಒಂದೆರಡು ಬುದ್ಧಿ ಮಾತು ಹೇಳ್ತಾಳೆ. ಆಯಿತು ಅದಕ್ಕೆ, ನೀವು ಇಲ್ಲೇ ಇರ್ತೀರ ತಾನೇ, ಆಗಾಗ ಬರ್ತೀರ ತಾನೇ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮುತ್ತುರಾಜು ಟೀ ತಂದು ಕೊಡ್ತಾನೆ ಎಲ್ಲರಿಗೂ. ಚಂದನ ಹೊಗಳ್ತಾಳೆ, ಈ ಥರ ಟೀ ಕುಡಿದು ಎಷ್ಟೋ ದಿನ ಆಯಿತು ಅಣ್ಣ, ಇವಾಗ ನೋಡಿ ಎಷ್ಟು ಸಂತೋಷ ಆಗ್ತಾಯಿದೆ. ಅಲ್ಲಿ ಟೀ ಕುಡಿಯೋಕ್ಕೆ ಕಷ್ಟ ಆಗ್ತಾಯಿತ್ತು, ಹಾಗೆ ಊಟ ಮಾಡೋಕ್ಕೂ ಅಷ್ಟೇ ತುಂಬಾ ಕಷ್ಟ ಆಗ್ತಾಯಿದೆ, ಅಲ್ಲೇನೂ ಸರಿಯಾಗಿಲ್ಲಣ್ಣ ಅಂತ ಎಲ್ಲ ಹೇಳ್ಕೋತಾಳೆ. ಆಯಿತು ಅದಕ್ಕೆ, ನೀವು ಇಲ್ಲೇ ಇರ್ಬೋದಲ್ಲ, ನಮಗೋಸ್ಕರ, ಹರಿಯಣ್ಣಂಗೋಸ್ಕರ ಅಲ್ಲಾದರೂ, ಹರಿಯಣ್ಣ ಮಾಡಿದ ತಪ್ಪಿಗೆ ನಮಗೆ ಅದಕ್ಕೆ ಶಿಕ್ಷೆ ಕೊಡ್ತೀರಾ ಅಂತ ಮಹಿ ಹೇಳ್ತಾನೆ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ. ಎಲ್ಲರೂ ಊಟಕ್ಕೆ ಕುತ್ಕೊಳಕ್ಕೆ ಕರೀತಾನೆ ಮುತ್ತುರಾಜು. ಇವರಿಬ್ಬರೇ ಫಸ್ಟ್ ಊಟ ಮಾಡೋಕ್ಕೆ ಕುತ್ಕೋತಾರೆ. ನೋಡು ಮಹಿ ಎಷ್ಟು ಖುಷಿಯಾಗಿ ಲವಲವಿಕೆಯಿಂದ ಇವಾಗ ಹುಷಾರಾಗ್ಬಿಟ್ಟೆ ನೋಡು, ಅವ್ರ ಅದಕ್ಕೆ ಬಂದ ತಕ್ಷಣ ಅಂತ ಮುತ್ತುರಾಜ್ ಹೇಳ್ತಾನೆ. ಇಬ್ಬರು ಸಂತೋಷವಾಗಿ ಊಟ ಮಾಡ್ತಾ ಇರ್ತಾರೆ. ನೀನು ಚೆನ್ನಾಗಿ ಊಟ ಮಾಡಿದರೆ ಅಷ್ಟೇ ನಾನು ಪದೇ ಪದೇ ನೋಡೋಕ್ಕೆ ಬರೋದು, ಇಲ್ಲಾಂದರೆ ಬರಲ್ಲ ಅಂತ ಹೇಳ್ತಾಳೆ. ಆಯಿತು ಅದಕ್ಕೆ ಅಂತ ಹೇಳಿ ಊಟ ಮಾಡ್ತಾನೆ. ಇವಳು ಆಯಿತು ಅಣ್ಣ, ನಾನು ಈ ಮನೆಗೆ ಬರೋದಕ್ಕೆ ಕಾರಣ ಇದು ಊಟನೇ, ಇಲ್ಲಾಂದರೆ ನನಗೆ ಅಲ್ಲಿ ಊಟನೇ ಇಷ್ಟ ಆಗಲ್ಲ ಅಂತ ಚಂದನ ಹೇಳ್ತಾಳೆ. ಆಯಿತು ಅದಕ್ಕೆ, ಅವಾಗವಾಗ ನನ್ನ ನೋಡೋಕ್ಕೆ ಬರ್ತೀರ ತಾನೆ ಅಂತ ಹೇಳ್ತಾನೆ ಮಹಿ. ಆಯಿತು ಮಹಿ, ನಾನು ಗ್ಯಾರಂಟಿ ಬರ್ತೀನಿ ಅಂತ ಹೇಳ್ತಾಳೆ. ಆಯಿತು ಅಣ್ಣ, ನಾನು ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾಳೆ. ಇವನು ಹರಿನೂ ಅಷ್ಟೇ, ಅಣ್ಣ ನಾನು ಬಿಟ್ಟು ಬರ್ತೀನಿ ಇರು ಅಂತ ಹೇಳಿ
ಅವಳ ಹಿಂದೆನೇ ಓಡೋಡಿ ಹೋಗ್ತಾನೆ. ಅಷ್ಟೊತ್ತಿಗೆ ಮತ್ತೆ ಬೇರೆ ಸೀನ್ ತೋರಿಸ್ತಾರೆ. ಇನ್ನೇನು ಮಧ್ಯಾಹ್ನದ ಮೇಲೆ ಆಗಿರುತ್ತೆ. ಅವಳು ಪಿ ಜಿಗೆ ಹೊರಡ್ತಾ ಇರ್ತಾಳೆ. ಇವನು ಹಿಂದೆ ಹಿಂದೆ ಫಾಲೋ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಇವಾಗಲಾದರೂ ಕ್ಷಮಿಸ್ರಿ, ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀರಾ? ನಾನು ಯಾವತ್ತಾದರೂ ನಿಮ್ಮ ಮನೆಯಲ್ಲಿ ಅಲ್ಲಿದ್ನಲ್ಲ, ಯಾವತ್ತಾದರೂ ಕೆಟ್ಟದಾಗಿ ಬಿಹೇವ್ ಮಾಡಿದ್ದೇನೆ? ಹಾಗೆ ಹೀಗೆ ಎಲ್ಲ ಹೊಗಳ್ಕೊತಾ ಇರ್ತಾನೆ. ಈ ಕಡೆ ಊರವರು, ಏನಮ್ಮ ಚಂದನ ಮನೆ ಬಿಟ್ಟು ಹೋಗಿದೆ ಅಂತ ಎಲ್ಲ ಊರು ಸುದ್ದಿ ಆಗಿತ್ತು, ಮತ್ತೆ ಬಂದೇನಮ್ಮ ಅಂತ ಹೇಳ್ತಾ ಇರ್ತಾರೆ. ಇವನು ಅದಕ್ಕೆ ಹೌದು, ನಿಮ್ಮ ಮನೇಲಿ ಏನು ನಡೀತಾ ಇದೆ ಅಂತ ಹೇಳಲಾ ಅಂತ ಹೇಳಿದ ತಕ್ಷಣ ಹೆಂಗಸು ಹೊರಟೋಗ್ತಾರೆ. ಇನ್ನು ಇಬ್ಬರು ಗಂಡಸರು ಸಿಗ್ತಾರೆ. ಏನೋ ನಿನ್ನ ಹೆಂಡತಿ ಹತ್ರ ಜಗಳಾಡಿ ಮನೆ ಬಿಟ್ಟು ಹೋಗಿದ್ಲಂತೆ, ಮತ್ತು ಇಲ್ಲೇ ಇದ್ದಾಳೆ, ಏನು ಕತೆ ಹಾಗೆ ಹೀಗೆ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಓ, ನಿಮ್ಮದು ಕತೆ ಹೇಳಲಾ, ನೀವು ನಿಮ್ಮ ಹೆಂಡ್ತಿಗೆ ಹೋಗಿ ಹೇಳ್ಬಿಡ್ಲಾ ಅಂತ ಹೇಳಿದ ತಕ್ಷಣ ಅವರಿಬ್ಬರು ಓಡೋಗ್ಬಿಡ್ತಾರೆ. ಈ ಕಡೆ ಚಂದನಗೆ ತುಂಬ ಬೇಜಾರಾಗುತ್ತೆ. ಆಟೋ ಕರೀತಾಳೆ, ಆಟೋ ಯಾವುದಾದ್ರೂ ಬಂದರೆ ಹೋಗ್ಬಿಡೋಣ ಅಂತ. ಆಯಿತು, ಕ್ಷಮಿಸ್ರಿ, ನಾನು ಯಾವತ್ತಾದರೂ ನೀವು ನೋಡಿದ್ದೀರಲ್ಲ, ಇಷ್ಟೊಂದು ತಿಂಗಳು ನನ್ನ ಜೊತೆಗೇ ಇದ್ದೀರಾ, ನಾನು ಯಾವತ್ತಾದರೂ ಕೆಟ್ಟದಾಗಿ ನಡ್ಕೊಂಡಿದ್ದೀನ, ಏನೋ ಕೆಟ್ಟಗಳಿಗೆ ಕ್ಷಮಿಸ್ಬಿಡ್ರಿ ಅಂತ ಹಾಗೆ ಹೀಗೆ ಅಂತ ಪರಿಪರಿಯಾಗಿ ಬೇಡ್ಕೋತಾಳೆ. ಅವಳು ಮಾತೇ ಕೇಳೋದಿಲ್ಲ. ಹಾಗೆ ಒಂದು ಆಟೋ ಸಿಕ್ಬಿಡುತ್ತೆ, ಹತ್ಕೊಂಡು ಹೋಗ್ಬಿಡ್ತಾಳೆ ಬಸ್ ಸ್ಟಾಪ್ವರೆಗೂ. ಇವನು ತಿರುಗಿ ನೋಡ್ತಾ ಇರ್ತಾನೆ, ಅಲ್ಲೇ ನಿಂತ್ಕೊಂಡು ಕ್ಷಮಿಸ್ರಿ ಪ್ಲೀಸ್ ಅಂತ. ಇವಳಿಗೆ ಯಾಕೋ ಸ್ವಲ್ಪ ಬೇಜಾರಾಗುತ್ತೆ. ಹಾಗೆ ಹೋಗ್ತಾಳೆ. ಬಸ್ ಸ್ಟಾಪ್ ಬರುತ್ತೆ, ಇಳಿತಾಳೆ. ಬಸ್ ಸ್ಟಾಪ್ ಬರುತ್ತೆ, ಇಳಿತಾಳೆ. ಆವಾಗ ಆಯಿತು ಕ್ಷಮಿಸ್ರಿ ಇವಾಗ ಅಂತನಾದರೂ ಓಡ್ಕೊಂಬಂದು ಮತ್ತೆ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವಳಿಗೆ ಒಂಥರ ಅನಿಸ್ಬಿಟ್ಟು ಹಿಂದೆ ನಗ್ತಾ ಇರ್ತಾಳೆ. ಏನಪ್ಪ ಇಷ್ಟೊಂದು ಅಂತ. ಇವಳಿಗೂ ಕ್ಷಮಿಸ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಹಾಗೆ ಇವನು ಒಂದು ಸ್ವಲ್ಪ ಕಾಡ್ಸೋಣ ಅಂತ ಕಾಡಿಸ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಹಾಗೆ ಒಂದು ಕಂಡೀಷನ್ ಹಾಕ್ತಾಳೆ ಇದೇ ಸಂಚಿಕೆಯಲ್ಲೇ. ನೆಕ್ಸ್ಟ್ ಸಂಚಿಕೆಯಲ್ಲಿ ಒಂದು ಕಂಡೀಷನ್ ಹಾಕ್ತಾಳೆ. ಯಾವ ಕಂಡೀಷನ್ನು ಅಂತ ನೋಡೋಣ. ಯಾವ ಕಂಡೀಷನ್ನು ಅಂದರೆ, ನೀನು ಮನೆ ಬಿಟ್ಟು ಹೋದರೆ ನಾನು ಆ ಮನೆಗೆ ಬರ್ತೀನಿ ಅಂತ ಒಂದು ಕಂಡೀಷನ್ ಹಾಕ್ತಾಳೆ ಚಂದನ. ಆಯಿತು, ನಿಮಗೆ ನೆಮ್ಮದಿ ಸಿಗೋದಾದರೆ ನಾನು ಮನೆ ಬಿಟ್ಟು ಹೋಗ್ತೀನಿ, ನಮ್ಮ ಮನೆಯವ್ರಿಗೋಸ್ಕರನಾದರೂ ನೀವು ಆ ಮನೆಗೆ ಬನ್ನಿರಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಹರಿ. ಆಯಿತು, ನಾನು ಮನೆಗೆ ಬರ್ತೀನಿ, ನೀವು ಆ ಮನೆಯಲ್ಲಿ ಇರಬಾರ್ದು, ನೀವು ಮನೆ ಬಿಟ್ಟು ಹೋಗಬೇಕು ಅಂತ ಕಂಡೀಷನ್ ಹಾಕಿದ ತಕ್ಷಣವೇ ಇವನು ಒಪ್ಕೊತಾನೆ. ಆಯಿತು, ನಮ್ಮ ಮನೆಯವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಒಪ್ಕೊತಾನೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.